ನಮಸ್ಕಾರ. ತಮ್ಮ ಜೀವನದ 75 ವಸಂತಗಳನ್ನು ಕಂಡಿದ್ದಾರೆ ಪ್ರಭಾಕರ ರಾಯರು. ನಿವೃತ್ತರಾಗಿ 15 ವರ್ಷಗಳಾಗಿವೆ. ತಮ್ಮ ದೇಹಕ್ಕೆ ಕಸವಿದ್ದಷ್ಟು ಕಾಲ ತಮ್ಮದೇ ಆದ ಪುಟ್ಟ ಮನೆಯಲ್ಲಿ ಸ್ವತಂತ್ರ ಜೀವನ ನಡೆಸುತ್ತಾ ಹೆಣ್ಣು ಮಕ್ಕಳಿಗೆ ತವರಿನ ಸುಖವೆಂಬುದು ಸಿಗಬೇಕೆಂಬ ಹಠದಿಂದ ಮಗ ಮತ್ತು ಸೊಸೆ ಕರೆದರೂ ಹೋಗದೆ ಇಷ್ಟು ಕಾಲ ಪ್ರತ್ಯೇಕವಾಗಿ ಇದ್ದರು. ಹಾಗೆಂದು ಮಗ ಸೊಸೆಯರೊಡನೆ ಅವರಿಗೇನೋ ಅಸಮಾಧಾನವಿರಲಿಲ್ಲ. ಮಗನಿಗೆ ಮನಸ್ಸಾದಾಗಲೆಲ್ಲ ಹೆಂಡತಿ ಮಕ್ಕಳೊಂದಿಗೆ ರಾಯರಲ್ಲಿ ಬಂದು ನಿಲ್ಲುವುದಿತ್ತು. ಪ್ರಭಾಕರ್ ರಾಯರು ಅಷ್ಟೇ, ಮೊಮ್ಮಕ್ಕಳ ನೆನಪಾದರೆ ಸಾಕು ಮಗನ ಮನೆಗೆ ಬರುವುದಿತ್ತು. ತೀರ ಇತ್ತೀಚೆಗೆ ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಾಗ ಪತ್ನಿಯನ್ನು ಮಾನಸಿಕವಾಗಿ ದುರ್ಬಲಗೊಳಿಸುವುದು ಉಚಿತವಲ್ಲವೆಂದು ಮಗನ ಮನೆಗೆ ಬಂದಿದ್ದರು. ಅಂಜಲಿ ಒಳ್ಳೆಯ ಹುಡುಗಿಯೇ, ದೂರದಿಂದ ಎಲ್ಲರೂ ಒಳ್ಳೆಯವರೇ. ಒಟ್ಟಿಗೆ ಬೆರೆತಾಗಲೇ ತಕರಾರು ಆರಂಭವಾಗುವುದು. ಎಲ್ಲಿ ಹಿರಿಯರು ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬರುತ್ತಾರೋ, ಎಲ್ಲಿ ಅವರು ತಮ್ಮನ್ನು ಮೆಟ್ಟಿ ನಿಂತು ತಮ್ಮ ಅಧಿಕಾರ ಸ್ಥಾಪಿಸ್ತಾರೋ ಎಂಬ ಸಂಶಯ ಹುಟ್ಟಿ ಬಲವಾದಾಗ ಅಸುರಕ್ಷಿತರಾಗುತ್ತಾರೆ. ಇದನ್ನು ರಾಯರು ಚೆನ್ನಾಗಿ ಅರಿತಿದ್ದರು. ಆರಂಭದಲ್ಲಿ ಸೊಸೆ ಅಂಜಲಿ ಅವರನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಳು. ರಾಯರು ಮಗ ಸೊಸೆಯರ ನಡುವೆ ಏನೇ ವಾಗ್ವಾದ ನಡೆದರೂ ನಡುವೆ ತಲೆ ಹಾಕುತ್ತಿರಲಿಲ್ಲ. ಮಡದಿ ಮಾಲತಿಯೂ ಅಷ್ಟೇ. ಸೊಸೆ ಏನೆಂದರೂ ಹೌದೆನ್ನುವವಳು. ಆದರೂ ಸೊಸೆ ಈಗೀಗ ಇಬ್ಬಗೆಯ ವ್ಯವಹಾರವನ್ನು ಅನುಸರಿಸುತ್ತಿದ್ದಾಳೇನೋ ಅನಿಸುತ್ತಿತ್ತು ರಾಯರಿಗೆ. ಅತ್ತೆಯೊಂದಿಗೆ ಎಷ್ಟು ಉದಾರತೆಯಿಂದ ನಡೆದುಕೊಳ್ಳುತ್ತಿದ್ದಾಳೋ ಅಷ್ಟೇ ಕಠೋರವಾಗಿ ತಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾಳೆ. ಮಗನ ಮನೆಗೆ ಬಂದು ವರ್ಷವಾಗುತ್ತಾ ಬಂದಿದೆ. ಆಗಾಗ ಅಂಜಲಿ ನೆನಪಿಸುತ್ತಿರುತ್ತಾಳೆ. ಅನಿತಾ, ನಿಮ್ಮನ್ನು ಅತ್ತೆಯನ್ನು ನೆನಪಿಸಿಕೊಳ್ಳುತ್ತಿದ್ದಳು. ನೀವು ಅಲ್ಲಿದ್ದಾಗ ಕಳೆದ ದಿನಗಳನ್ನು ಮಕ್ಕಳು ನೆನಪಿಸುತ್ತಾರಂತೆ. ಇನ್ನು ಯಾವಾಗ ಬರುವುದೋ ಎಂದು. ಸುನೀತಾಗೂ ನಿಮ್ಮನ್ನು ನೋಡುವ ಆಸೆಯಂತೆ. ಯಾವಾಗ ಬರುತ್ತಾರೆಂದು ಕೇಳುತ್ತಿದ್ದಾಳೆ. ಈಗ ಮುಂಚಿನಂತೆ ಆಗಾಗ ಹೆಣ್ಣು ಮಕ್ಕಳ ಮನೆಗೆ ಹೋಗಿ ನಿಲ್ಲುವುದು ಅವರ ಕೈಲಾಗದ ಕಾರಣ ಸೊಸೆ ಹೇಳುವುದು ಅವರಿಗೆ ವ್ಯಂಗ್ಯವಾಡಿದಂತೆ ಭಾಸವಾಗುತ್ತದೆ. ತಮಗೆ ಮಗ ತೆಗೆಸಿಕೊಟ್ಟ ಮೊಬೈಲ್ನಲ್ಲಿ ಅವರು ಗಂಟೆಗಟ್ಟಲೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವುದಿದೆ. ಒಮ್ಮೆಯಾದರೂ ಅವರು ಈ ರೀತಿ ಹೇಳಿಕೊಂಡಿಲ್ಲ. ನೋಡಬೇಕೆಂಬ ಇಚ್ಛೆ ಇದ್ದಲ್ಲಿ ದಿಢೀರ್ ಎಂದು ಹಾಜರಾಗುವುದು ಅಷ್ಟೇನೂ ಕಠಿಣವಲ್ಲ. ಎಲ್ಲರ ಬಳಿಯೂ ಕಾರು ಇದೆ. ಇನ್ನು ತಾವು ಅವರ ಮನೆಗೆ ಹೋದರೆ 1-2 ತಿಂಗಳಾದರೂ ಇರುತ್ತೇವೆ. ಅವರಾಗಲಿ ಅಳಿಯಂದಿರಾಗಲಿ ತಮ್ಮ ಬಳಿ ಅನುಚಿತವಾಗಿ ವರ್ತಿಸಿಲ್ಲ. ತಮಗೆ ಬೇಕೆನಿಸಿದ ವಸ್ತುಗಳೆಲ್ಲ ಹೆಸರು ತೆಗೆದ ಕೂಡಲೇ ಹಾಜರಾಗುತ್ತಿದ್ದವು. ಎಷ್ಟು ದಿನ ಉಳಿದರೂ ಅವರಿಗೆ ತೃಪ್ತಿ ಇರುತ್ತಿರಲಿಲ್ಲ. ಇಲ್ಲೇ ಇದ್ದ ಬಿಡಿ ಮಾವಯ್ಯ, ಹೆಣ್ಣು ಮಕ್ಕಳಿಗಿಂತ ಅಳಿಯಂದಿರಿದೇ ಒತ್ತಾಯ. ಆದರೆ ಇಲ್ಲಿ ತಾವು ಮನೆ ಬಿಟ್ಟು ಹೋಗಬೇಕೆಂಬುದು ಪರೋಕ್ಷವಾಗಿ ಹೇಳುತ್ತಿದ್ದಾಳಲ್ಲ ಅಂಜಲಿ. ವಿಷಣ್ಣರಾದರು ರಾಯರು. ಹಿಂದೆ ತಾವು ಮಕ್ಕಳನ್ನು ಬೆಳೆಸಲು ಪಟ್ಟ ಕಷ್ಟ ಅವರ ಕಣ್ಮುಂದೆ ಸುಳಿಯಿತು. ಸಾಲಾಗಿ ಬೆಳೆದು ನಿಂತ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಹುಟ್ಟಿಸಿದ ಭಗವಂತ ಹುಲ್ಲು ಮೇಯಿಸನೆ ಎಂದು ಸುಮ್ಮನಿರುತ್ತಿದ್ದಲ್ಲಿ ಮಕ್ಕಳಿಷ್ಟು ಮುಂದೆ ಬರುತ್ತಿರಲಿಲ್ಲವೇನೋ. ಎಲ್ಲ ಮಕ್ಕಳು ಒಂದಲ್ಲ ಒಂದು ಕೆಲಸದಲ್ಲಿದ್ದು ಸ್ವತಂತ್ರರಾಗಿ ತಮ್ಮ ತಮ್ಮ ಕುಟುಂಬಗಳ ಹೊರಗಿನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ. ಇದಕ್ಕೆ ಕಾರಣ ತಮ್ಮ ಯೌವನದ ಕಾಲದಲ್ಲಿ ಕೆಲಸದ ಮೇಲೆ ತಮಗಿದ್ದ ಭಕ್ತಿ ಹಾಗೂ ಶ್ರದ್ಧೆ ಇರಬೇಕು. ತಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಸಮೃದ್ಧಿಗೆ ತಮ್ಮ ತ್ಯಾಗವೇ ರಂಗು ತಂದಿತ್ತೇನೋ. ಹೌದು, ತಾವು ಕೆಲಸದಲ್ಲಿದ್ದಾಗ ಒಂದು ದಿನವಾದರೂ ಬಾಯಿ ಚಪ್ಪರಿಸಿ ನಿಧಾನವಾಗಿ ಉಂಡದ್ದಿದೆಯೇ? ಯಾವಾಗಲೂ ಯಾವುದಾದರೂ ಒಂದು ಧಾವಂತ ಆತಂಕ ಕೆಲಸದ ಒತ್ತಡದೊಂದಿಗೆ ಮನೆ ಮಾಡಿಕೊಂಡೇ ಇರುತ್ತಿದ್ದರಿಂದ ಅನ್ನ ಹೊಟ್ಟೆಗೆ ಸೇರುತ್ತಿರಲಿಲ್ಲ. ತುಂಬು ಕುಟುಂಬದ ಜವಾಬ್ದಾರಿ ಹಸಿವನ್ನು ಹಿಂಗಿಸುತ್ತಿತ್ತು. ಕೆಲಸದಿಂದ ನಿರ್ವತ್ತರಾದಂತೆ ಖಾಲಿ ಸಮಯವನ್ನು ಮುದ್ದಿನ ಮೊಮ್ಮಕ್ಕಳು ತಮ್ಮ ತುಂಟಾಟಗಳಿಂದ ತುಂಬಿಸಿದರು. ಈಗ ಅವರು ದೊಡ್ಡವರಾದಂತೆ ಎಂದೋ ಮುಚ್ಚಿಕೊಂಡಿದ್ದ ಹಸಿವು ಜಾಗೃತವಾಗಿದೆ. ಸೋಫಾದ ಮೇಲೆ ಕುಳಿತುಕೊಂಡು ಯಾವುದೋ ನಿಯತಕಾಲಿಕೆಗಳನ್ನು ಓದುತ್ತಿರುವಂತೆ ನಟಿಸುತ್ತಿದ್ದ ರಾಯರನ್ನು ಮೊಮ್ಮಗ ಸಂದೀಪ ಅಲುಗಾಡಿಸಿದಾಗಲೇ ಈ ಪ್ರಪಂಚಕ್ಕೆ ಬಂದರು ರಾಯರು. ಅಜ್ಜ, ಅಮ್ಮನಿಗೆ ತರಕಾರಿ ಬೇಕಂತೆ, ತೆಗೆದುಕೊಂಡು ಬರೋಣ ಬನ್ನಿ. ಸಂದೀಪ ಕರೆದಾಗ ಇಲ್ಲವೆನ್ನಲಾಗಲಿಲ್ಲ ಅವರಿಗೆ. ಸ್ವಲ್ಪ ನಡೆದಾಡುವುದು ದೇಹಕ್ಕೆ ಒಳ್ಳೆಯದು ತಾನೇ ಎಂದುಕೊಂಡು ಸೊಸೆ ಕೊಟ್ಟ ಚೀಲವನ್ನು ಹಿಡಿದು ಮೊಮ್ಮಗನೊಂದಿಗೆ ಅನತಿ ದೂರದಲ್ಲಿದ್ದ ಅಂಗಡಿಯ ಕಡೆ ಹೆಜ್ಜೆ ಹಾಕಿದ್ರು. ಏನಜ್ಜ ಮಾತನಾಡ್ತಾ ಇಲ್ಲ? ಅಜ್ಜನ ಮುದುಡಿದ ಮುಖ ನೋಡುತ್ತಲೇ ಪ್ರಶ್ನಿಸಿದ ಸಂದೀಪ. ಏನಿಲ್ಲ ಕಣೋ ಅಜ್ಜ, ನೀವಿವತ್ತು ಗಣೇಶ ಭವನದ ನೀರುಳ್ಳಿ ಬಜ್ಜಿ ತಿನ್ನಿರಿ, ನನಗೆ ಐಸ್ ಕ್ರೀಮ್ ಕೊಡಿಸ್ತೀರಲ್ಲ. ರಾಯರು ತಮ್ಮೆಲ್ಲ ಯೋಚನೆ ಕಡವಿ ನಕ್ಕರು. ಆಗಲಪ್ಪ, ಇನ್ನೇನು ಬೇಕು? ಇನ್ನೇನು ಬೇಡ. ನಾಳೆಯಿಂದಲೇ ಪರೀಕ್ಷೆ ಆರಂಭ. ಈ ಸಲ ಬೋರ್ಡ್ ಪರೀಕ್ಷೆ ಅಜ್ಜ. ಹೌದೇನೋ? ಈ ಸಲ ಚೆನ್ನಾಗಿ ಓದಿದ್ರೆ ನಿನ್ನ ಆಯ್ಕೆಯ ವಿಷಯ ತೆಗೆದುಕೊಳ್ಬಹುದು. 10ನೇ ತರಗತಿ ಓದುತ್ತಿದ್ದ ಸಂದೀಪ ಹೌದೆನ್ನುವಂತೆ ಕುತ್ತಿಗೆ ಆಡಿಸಿದ. ಹಾಗಲಕಾಯಿ, ಹೀರೆಕಾಯಿ, ಸೋರೆಕಾಯಿ ತೆಗೆದುಕೊಳ್ಳಬೇಕಂತೆ.
ತರಕಾರಿ ಅಂಗಡಿಯ ಹತ್ತಿರ ಬರುತ್ತಿದ್ದಂತೆ ನುಡಿದ ಸಂದೀಪ ಪಕ್ಕದ ಗಣೇಶ ಭವನದಲ್ಲಿ ಬಜ್ಜಿ ತಿಂದು ತರಕಾರಿ ಚೀಲ ಹೊತ್ತುಕೊಂಡು ಮನೆಗೆ ಬರುವಾಗ 11:15. ಪತ್ನಿ ಮಾಲತಿ ಪಾತ್ರೆ ತೊಳೆದು ಬಟ್ಟೆ ಒಗೆಯುವ ಕೆಲಸದಲ್ಲಿ ನಿರತಳಾಗಿದ್ದಳು. ಅಂಜಲಿ ಅಡುಗೆ ಕೋಣೆಯಲ್ಲಿ ರಾಯರು ಸ್ನಾನ ಮಾಡಲೆಂದು ಟವಲ್ ಹಿಡಿದು ಬಚ್ಚಲಿಗಿಳಿದಂತೆ ಬಿಟ್ಟಿದ್ದ ಯೋಚನೆಯ ತಂತು ಪುನಃ ಮುಂದೆ ಹೋಯಿತು. ಒಮ್ಮೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಸಣ್ಣ ಸಣ್ಣ ವಸ್ತುಗಳು ಅನಿವಾರ್ಯವಾಗಿದ್ದರೂ ಆ ಸಮಯಕ್ಕೆ ಬೇಡವೆನ್ನಿಸುತ್ತದೆ. ಜೀವನದ ಚಕ್ರ ತಿರುಗಿದಂತೆಯೇ ಅವುಗಳ ಅನುಪಸ್ಥಿತಿ ನಮ್ಮನ್ನೆಷ್ಟು ಕಾಡುತ್ತಿದೆ ಎಂದರೆ ಜೀವನವೇ ಅಭಿಶಾಪವೆಂದುಕೊಳ್ಳುತ್ತೇವೆ. ಇಂದು ತಾವು ಜವಾಬ್ದಾರಿಯಿಂದ ಮುಕ್ತರಾದರೂ ಶಾಂತಿ ಇಲ್ಲವೆನ್ನಿಸುತ್ತದೆ. ತಮಗೇನು ಕಡಿಮೆ? ಮಕ್ಕಳು ಮೊಮ್ಮಕ್ಕಳು, ಅವರ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನೂ ಕಾಣುತ್ತಿದ್ದೇವೆ. ತಮ್ಮ ಖರ್ಚಿಗೆ ತಕ್ಕಷ್ಟು ಪಿಂಚಣಿಯು ಸಿಗುತ್ತಿದೆ. ಸಮಸ್ಯೆ ಎಂದರೆ ತಮ್ಮ ಬಾಯಿ ಚಪಲ ಹಸಿವು. ಇದಕ್ಕೆ ಕೊನೆ ಇಲ್ಲವೇ? ಮಕ್ಕಳ ಸುಖ ಶಾಂತಿಯನ್ನು ಮೀರಿ ಇದು ತಲೆ ಎತ್ತು ನಿಂತಿದೆಯಲ್ಲ. ಕೆಲವು ತಿಂಗಳುಗಳಿಂದ ಯಾವಾಗಲೂ ಬಾಯಿ ನೀರೇರುತ್ತಾ ಇರುತ್ತದೆ. ಗರ್ಭಿಣಿ ಸ್ತ್ರೀಯರು ಬಯಕೆಯಂತೆ ಅದು ತಿನ್ನುವ ಇದು ತಿನ್ನುವ ಎಂದು ಚಪಲ. ಸ್ನಾನ ಮಾಡಿ ಟವೆಲ್ ಸುತ್ತಿ ಹೊರಬಂದಾಗ ಅಂಜಲಿ ಹಾಗಲಕಾಯಿ ಹೋಳು ಮಾಡುತ್ತಿದ್ದಳು. ಶ್ರೀ ಈಗೀಗ ಇದನ್ನೇ ಹೆಚ್ಚಾಗಿ ಮಾಡುತ್ತಿದ್ದಾಳಲ್ಲ. ಅಂಜಲಿ ಎಂದುಕೊಂಡವರ ದೃಷ್ಟಿ ಟೇಬಲ್ನಲ್ಲಿ ಹರಿದು ಅಲ್ಲಿ ಸ್ಥಿರವಾಗಿ ನಿಂತಿತ್ತು. ಓ ಮೈಸೂರು ಪಾಕು! ಮಂತ್ರಮುಗ್ಧರಂತೆ ಅದರೆಡೆ ಆಕರ್ಷಿತರಾಗಿ ಪ್ಯಾಕೆಟ್ ಹೊಡೆದು ಒಂದು ತುಂಡನ್ನು ಬಾಯಿಗೆ ಹಾಕಿದಾಗಲೇ ಅರ್ಥವಾಯಿತು ತಾನೇನು ಮಾಡಿದ್ದೇನೆಂದು. ಅತ್ತೆ, ಈ ಪ್ಯಾಕೆಟ್ ಯಾರು ಹೊಡೆದರು? ಅಂಜಲಿಯ ಧ್ವನಿ ಕೇಳಿ ರೂಮ್ ಸೇರಿ ರುಚಿಯನ್ನು ಆಸ್ವಾದಿಸುತ್ತಿದ್ದ ರಾಯರ ಬಾಯಿ ಕೈಯಾಯಿತು. ದಿಲೀಪನೇನಾದರೂ ತೆಗೆದಿರಬಹುದು ಕಣೆ. ಮಡದಿ ನಡೆದಾಗ ಅಲ್ಲೇ ಹೆಡ ಹಾಕುತ್ತಿದ್ದ ಕಿರಿಯ ಮಗ ದಿಲೀಪ. ಹೌದಮ್ಮ, ನಾನೇ ತಿಂದೆ ಎನ್ನುತ್ತಾ ಅಜ್ಜನಡೆ ನೋಡಿ ಕಣ್ಣು ಹೊಡೆದ. ಊಟದ ಸಮಯವಾಗುತ್ತಾ ಇದೆ, ಇದು ಸಿಹಿ ತಿನ್ನುವ ಸಮಯವೇನೋ. ಅಂಜಲಿ ದಿಲೀಪ್ನನ್ನು ಬೈಯುತ್ತಾ ಸ್ಟೀಲ್ ಡಬ್ಬಿಯೊಳಗೆ ಸಿಹಿಯ ಪೊಟ್ಟನ್ನು ಜಾರಿಸಿ ಮುಚ್ಚಳ ಹಾಕಿದಳು. ರಾಯರು ದಿಲೀಪನಡೆ ನೋಡಿ ಕಳ್ಳನಗೆ ನಕ್ಕರು. ಬಜ್ಜಿ ತಿಂದು ಬಂದರೂ ಹಸಿವು ತನ್ನಗಾಗಿರಲಿಲ್ಲ. ಎಷ್ಟು ಉಂಡರೂ ಹಸಿವು. ಈ ದರಿದ್ರದ ಹೊಟ್ಟೆ ಯಾಕಾದರೂ ಕೊಟ್ಟನೋ ಭಗವಂತ. ಬೆಳಗಿನ ತಿಂಡಿ ತಿಂದು ಅರ್ಧ ಗಂಟೆಯೊಳಗೆ ಹಸಿಯಲಾರಂಭಿಸುತ್ತದೆ ಹೊಟ್ಟೆ. ಸಿಹಿ ತಿನ್ನುವ ಆಸೆ, ಖಾರ ಬಜ್ಜಿ ಉಪ್ಪಿನಕಾಯಿ, ಆಹಾಹಾ! ತಾವು ಸಂಪಾದಿಸುತ್ತಿದ್ದಾಗ ಈ ಆಸೆಯಲ್ಲೇ ಎಲ್ಲಿದ್ದವು? ಈ ಇಳಿ ಪ್ರಾಯದಲ್ಲಿ ಸೊಸೆಯನ್ನು ಸತಾಯಿಸಲೆಂದೇ ಹಸಿವಿನ ಸಮಸ್ಯೆ ಹುಟ್ಟಿಕೊಂಡಿದೆಯೇನೋ. ಮಗನ ಮನೆಯಲ್ಲಿ ತಿಂದುಣ್ಣಲು ಕೊರತೆಯೇನೂ ಇಲ್ಲ. ಅಡಿಗೆ ಕೋಣೆಯ ಒಂದು ಭಾಗವನ್ನು ಬಾಳೆಹಣ್ಣು, ಚಿಕ್ಕು ಸೇಬುಗಳು ಆಕ್ರಮಿಸಿರುತ್ತದೆ. ಸೊಸೆ ಎಲ್ಲರಿಗೂ ಸರಿಯಾಗಿ ಕೊಟ್ಟರೂ ತಮ್ಮ ವಿಷಯದಲ್ಲಿ ಮಾತ್ರ ಆಕೆಯ ಕೈ ಏಕೆ ಚಿಕ್ಕದಾಗುತ್ತದೆ? ತಾನೇನಾದರೂ ಅಪರಾಧ ಮಾಡಿದ್ದೇನೆಯೇ? ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಟ್ಟ ವಸ್ತುವಿನಂತೆ ಬಾಯಲ್ಲಿ ನೀರೂರುತ್ತಿದ್ದರೂ ನೋಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಸೊಸೆಯೇ ಕೊಡುತ್ತಾಳಾದ್ದರಿಂದ ಕೈ ಹಾಕಿ ತಿನ್ನಲು ಸ್ವಾಭಿಮಾನ. ರಾಯರಿಗೆ ಮುಜುಗರ. ಸೊಸೆ ಒಂದು ಮಾತು ಹೇಳಿದರೆ ತಾವು ಕೇಳಿಸಿಕೊಳ್ಳಬೇಕಾದೀತು. ತಮ್ಮ ದಯಾನೀಯ ಸ್ಥಿತಿಯ ಕುರಿತು ರಾಯರಿಗೆ ಹೇಸಿಗೆ ಎನ್ನಿಸುತ್ತದೆ. ಒಮ್ಮೊಮ್ಮೆ ಕುಳಿತಡೆ ರಾಯರು ತಮಗೇನಾದರೂ ರೋಗವಿದೆಯೇ ಎಂದು ಯೋಚಿಸುತ್ತಿದೆ. ಪತ್ನಿಯಲ್ಲಿ ಈ ಕುರಿತು ತಮ್ಮ ಸಂಶಯವನ್ನು ಹೇಳಿಕೊಂಡಿದ್ದರು. ಮುಂಚೆ ತಿರುಗಾಡಿಕೊಂಡೇ ಇರುತ್ತಿದ್ದೀರಿ, ಈಗ ಕುಳಿತಡೆ ಕೆಲಸವಿಲ್ಲ. ಇಲ್ಲದ ಸಂಶಯ ಹುಟ್ಟಿಸಬೇಡಿ. ತಮ್ಮ ರೂಮಿನಲ್ಲಿ ಸೊಸೆ ತಮಗಾಗಿ ಇಟ್ಟಿದ್ದ ಬಿಸ್ಕಿಟನ್ನು ಡಬ್ಬಿಯಿಂದ ತೆಗೆದು ತಿಂದರು. ಬನ್ನಿ ಊಟ ಮಾಡೋಣ, ಪತ್ನಿ ಮಾಲತಿ ಕರೆದಾಗ 1:00. ಸಂದೀಪ ಹಾಗೂ ದಿಲೀಪ ಆಗಲೇ ಊಟಕ್ಕೆ ಕುಳಿತಿದ್ದರು. ಊಟಕ್ಕೆ ಅದೇ ಹಾಗಲಕಾಯಿ. ಯಾವಾಗಲೂ ತಿಂದು ವಾಕರಿಕೆ ಬರುವುದಿಲ್ಲವೇ ಅನಿಸಿತ್ತು ರಾಯರಿಗೆ. ತೊವ್ವೆ, ಹಾಗಲಕಾಯಿ ತೊಕ್ಕು, ಜೊತೆಗೆ ಹೀರೆಕಾಯಿ ಬಜ್ಜಿ. ಬಾಯಿ ನೀರೋರಿತು. ಹೊಟ್ಟೆ ತುಂಬ ಊಟ ಮಾಡಿ ರೂಮಿಗೆ ಬರೋದ್ರೊಳಗೆ ಅಂಜಲಿ ಒಂದು ಬಾಳೆಹಣ್ಣು ಮತ್ತು ಸೇಬಿನ ತುಂಡನ್ನು ಒಂದು ಪ್ಲೇಟ್ನಲ್ಲಿಟ್ಟಿದ್ದಳು. ರಾಯರಿಗೆ ಮಾವು ಚಿಕ್ಕು ತಿನ್ನೋ ಆಸೆ. 2 ದಿನದಿಂದ ಇಂದು ಹೊರಬಂದಿತ್ತು ಎಂದು ಕಾದು ಕುಳಿತಿದ್ದರು. ಪಾಪ. ಎಲ್ಲ ಮುಗಿಸಿ ವಿಶ್ರಾಂತಿಗೆಂದು ಮಂಚದ ಮೇಲೆ ಸ್ವಲ್ಪ ಅಡ್ಡಾದರು. ಮಡದಿ ಯಾವಾಗ ಬಂದು ತಮ್ಮ ಬಳಿ ಮಲಗಿದಲೋ ಗೊತ್ತಾಗಲಿಲ್ಲ. ಎಚ್ಚರವಾದಾಗಲೇ ತಿಳಿದದ್ದು. ನಿಧಾನವಾಗಿ ಎದ್ದು ಮುಚ್ಚಿದ ಬಾಗಿಲಿನ ಬಳಿ ಬಂದಾಗ ಸೊಸೆ ಯಾರ ಬಳಿಯೂ ಮಾತನಾಡುತ್ತಿದ್ದಂತೆ ಕಿವಿಗೊಟ್ಟು ಆಲಿಸಿದರು. ಸೊಸೆ ಅವಳ ತಮ್ಮ ರಾಘವನ ಬಳಿ ಮಾತನಾಡುತ್ತಿದ್ದಾಳೆ. ಅರ್ಧಂಬರ್ಧ ಕೇಳಿ ಬರುತ್ತಿದೆ. ಮಾವಿನ ಹಣ್ಣು ಚಿಕ್ಕು ತೆಗೆದುಕೊಂಡು ಹೋಗೋ, ಸುಮ್ಮನೆ ಜಾಸ್ತಿ ಮಾತು ಬೇಡ. ಸೊಸೆಯ ಧ್ವನಿಯದು. ನೀವಾದರೂ ತಿನ್ನಿರಲ್ಲ, ಮಾವನವರಿಗೆ ಕೊಡಬೇಕಾಗುತ್ತದಲ್ಲವೋ? ಸೊಸೆಯ ಮಾತನ್ನು ಕೇಳಿ ದಿಗ್ಭ್ರಾಂತರಾದರು ರಾಯರು. ತಮಗೆ ಕೊಡಬೇಕಾದೀತು ಅಂದರೆ ಅದಕ್ಕಾಗಿ ಹಣ್ಣುಗಳನ್ನು ತವರಿಗೆ ಕೊಡುತ್ತಿದ್ದಾಳೇನೋ. ಪಾಪ, ಮಗನಿಗೆ ಗೊತ್ತಾದರೆ. ಅಪ್ಪ, ನೀವು ತಿನ್ನುವ ಪ್ರಾಯದಲ್ಲಿ ತಿನ್ನದೆ ನಮಗೆ ಹಂಚಿ ನಾವು ತಿನ್ನುವುದನ್ನು ನೋಡಿ ತೃಪ್ತಿ ಪಡುತ್ತಿದ್ದೀರಿ. ಈಗ ಸರದಿ ನನ್ನದು ಅಪ್ಪ. ಹಣ್ಣುಗಳನ್ನು ತಿನ್ನಿ. ಇನ್ಮುಂದೆ ನಿಮಗೇನು ಬೇಕೋ ಹೇಳಿ, ತಂದು ಹಾಕುವೆ ಎಂದು ಮಗ ಅನಿಲ್ ಆಗಾಗ ಹೇಳುವುದಿತ್ತು. ಎಂಥ ಘೋರ ಅನ್ಯಾಯ. ಅಕ್ಕ, ಈಗ ಹೇಗಿದ್ದೀರಿ ಮಾವಯ್ಯ? ರಾಘವನ ಧ್ವನಿ. ಏನು ಹೇಳಲು? ತಡಬಡಿಸುತ್ತಿದ್ದಾರೆ. ಇವತ್ತು ಟೇಬಲ್ನಲ್ಲಿ ಮೇಲೆ ಸಿಹಿಯ ಪ್ಯಾಕೆಟ್ ಇಟ್ಟಿದ್ದೆ, ತೆಗೆದು ತಿಂದಿದ್ದಾರೆ.
ಅವರಿಗೆ ಹಸಿವಾದರೆ ತಿನ್ನಲು ಅವರ ರೂಮಿನಲ್ಲಿ ಬಿಸ್ಕಿಟ್ ಡಬ್ಬಿ ಇಟ್ಟಿದ್ದೇನೆ. ಅಕ್ಕ, ಒಂದು ಸಣ್ಣ ತುಂಡಾದರೂ ಕೊಡಬಹುದಿತ್ತಲ್ಲವೇ? ಇನ್ನು ಸ್ವಲ್ಪ ಸಮಯ ಹೋಗಲಿ ಕಣೋ. 4 ತಿಂಗಳ ಹಿಂದೆ ಸಕ್ಕರೆ ಬಾರ್ಡರ್ನಲ್ಲಿತ್ತು. ಸ್ವಲ್ಪ ಪಥ್ಯ ಮಾಡಿದರೆ ನಾರ್ಮಲ್ಗೆ ಬರುತ್ತೆ. ಔಷಧಿ ಅಗತ್ಯವಿಲ್ಲ ಎಂದಿದ್ದಾರೆ ಡಾಕ್ಟರ್. ಪುನಃ 1 ತಿಂಗಳಲ್ಲಿ ಸಕ್ಕರೆ ಪರೀಕ್ಷೆ ಮಾಡೋಣ. ನಂತರ ಸ್ವಲ್ಪ ತಿನ್ನಲು ಕೊಡೋಣವೆಂದುಕೊಂಡಿದ್ದೇನೆ. ಅಂಜಲಿಯ ಧ್ವನಿ. ಅದು ಸರಿ ಅಕ್ಕ, ನೀವಾದರೂ ತಿನ್ನಬಹುದಲ್ಲವೇ? ಸಂದೀಪ ದಿಲೀಪರಿಗೂ ತಿನ್ನುವ ಆಸೆ ಆಗುಲ್ವಾ? ಅವರಿಬ್ಬರು ಮೊದಲು ಅಜ್ಜ ಸರಿಯಾಗಲಿ ಎಂದಿದ್ದಾರೆ. ಹಾಗಾದರೆ ಬಾವ ಇದನ್ನೆಲ್ಲ ಯಾಕೆ ತರ್ತಾರೆ? ಅವರಿಗೇನು ಗೊತ್ತಿಲ್ಲವೇ ಮಾವನ ಸಕ್ಕರೆ ಕಾಯಿಲೆ ಬಗ್ಗೆ? ಅವರಿಗೆ ಮಾವು ಚಿಕ್ಕು ಎಂದರೆ ಇಷ್ಟ ಕಣೋ. ರಾತ್ರಿ ಊಟವಾದ ನಂತರ ತಿನ್ನುತ್ತಾರೆ. ಅವರಿಗೆಂದೇ ಸ್ವಲ್ಪ ಇಟ್ಟಿದ್ದೇನೆ ಎಂದಳು ಅಂಜಲಿ. ಕೇಳಿ ಸಿಡಿಲು ಬಡಿದಂತಾಯಿತು ರಾಯರಿಗೆ. ಹಾಗಾದರೆ ತಮಗೆ ಸಕ್ಕರೆ ಕಾಯಿಲೆ ಇದೆಯೇ? 4 ತಿಂಗಳ ಹಿಂದೆ ತಮಗೆ ಜಾಂಡೀಸ್ ಆದಾಗ ರಕ್ತ ಪರೀಕ್ಷೆ ಮಾಡಿಸಿದ್ರು. ಆಗ ಎಲ್ಲ ಸರಿಯಾಗಿದೆ ಎಂದೇ ಹೇಳಿದ್ರು. ತಾನು ಅಂಜಲಿಯನ್ನು ತಪ್ಪು ತಿಳಿದಿದ್ದೇನಲ್ಲ. ಒಮ್ಮೆಲೆ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದರು ರಾಯರು. ಅಂಜಲಿ ಎದುರಿನಿಂದ ಏನೂ ಮಾಡದಿದ್ದರೂ ಪರದೆಯ ಹಿಂದಿನಿಂದ ಸಾಕಷ್ಟು ಕಾರ್ಯವನ್ನು ಮಾಡಿದ್ಲು. ತಮ್ಮ ಹೆಣ್ಮಕ್ಕಳ ಕುರಿತು ಆಕೆ ತೋರಿದ ಕಳಕಳಿ ತಮಗೆ ವ್ಯಂಗ್ಯದಂತೆ ಕಂಡಿತ್ತು. ತಮ್ಮ ಪರಿಪೂರ್ಣ ಆರೋಗ್ಯದ ಕುರಿತು ಎಷ್ಟೆಲ್ಲ ಯೋಚಿಸಿ, ಸಕ್ಕರೆ ಕಾಯಿಲೆ ಕುರಿತು ಅಭ್ಯಾಸಿಸಿ, ತಮ್ಮೊಂದಿಗೆ ಕಹಿ ಹಾಗಲಕಾಯಿ ಸೇವಿಸಿ, ತಮ್ಮನ್ನು ಹಣ್ಣುಗಳ ಆಕರ್ಷಣೆಯಿಂದ ದೂರ ಮಾಡಲು ತಮ್ಮ ಮಕ್ಕಳಿಂದಲೂ ಸಾಧ್ಯವಾಗದ ತ್ಯಾಗವನ್ನು ಮಾಡಿದ್ದಾಳೆ. ಹೃದಯ ಮೇಲೈಸಲು ರಕ್ತ ಒಂದೇ ಆಗಬೇಕೆಂದಿಲ್ಲ. ಮನಸ್ಸಿನಲ್ಲಿ ಕವಿದ ಮಂಕು ಕರಗಿದಂತೆಲ್ಲ ಅವರ ಮುಖದಲ್ಲಿ ಹೂನಗು ಆವರಿಸಿತ್ತು. ಇಂಥ ಕಾಳಜಿ ತೋರುವ ಸೊಸೆ ಇದ್ದಾಗ ತಾನು ಎಷ್ಟೇ ಹಸಿವನ್ನಾದರೂ ಸಹಿಸಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸದ ರಾಯರ ಮನದಲ್ಲಿ ಮೂಡಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.